ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಈಗಾಗಲೇ ಪರಪ್ಪನ ಅಗ್ರಹಾರದ ಜೈಲ್ ಪಾಲಾಗಿದ್ದಾರೆ. ಇನ್ನೊಂದು ಕಡೆಗೆ ನಟ ದರ್ಶನ್ ನೋಡೋದಕ್ಕೆ ಇಲ್ಲೂ ಕೂಡ ಅಭಿಮಾನಿಗಳು ಬಂದಿದ್ದಾರಂತೆ. ದರ್ಶನ್ ಭೇಟಿಗೆ ಕೆಲವರು ಬಂದಿದ್ದಾರೆ. ರಾಯಚೂರಿನ ಲಿಂಗಸಗೂರಿನಿಂದ ಫ್ಯಾನ್ಸ್ ಬಂದು ಜೈಲ್ ಹತ್ರ ಕಣ್ಣೀರು ಹಾಕ್ತಾ ಇದ್ದಾರಂತೆ. ಕಣ್ಣೀರಿಗೆ ರೀಸನ್ ಏನಂದ್ರೆ ದರ್ಶನ್ ಭೇಟಿಗೆ ಅವಕಾಶ ನಮಗ್ ಸಿಗ್ತಾ ಇಲ್ಲ ಅನ್ನೋದು ಇವರ ಕಣ್ಣೀರಿಗೆ ರೀಸನ್. ರಾಯಚೂರಿನ ಲಿಂಗಸಗೂರಿನಿಂದ ಈ ಫ್ಯಾನ್ಸ್ ಬಂದಿರೋದು ಮತ್ತು ದರ್ಶನ್ನ ಭೇಟಿ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ಬಹಳ ಬೇಜಾರು ಮಾಡಿಕೊಂಡು ಕಣ್ಣೀರೆಲ್ಲ ಹಾಕಿ ದೊಡ್ಡ ರಾದ್ಧಾಂತ ಮಾಡಿದ್ದಾರೆ ಜೈಲ್ ಹತ್ರ ಅನ್ನೋದು ತಿಳಿದು ಬರ್ತಾ ಇದೆ. ಬಟ್ ಈ ಫ್ಯಾನ್ಸ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಅದು ಪರಪ್ಪನ ಅಗ್ರಹಾರ ದರ್ಶನ್ ಪ್ರಾಪರ್ಟಿ ಅಲ್ಲ, ಅಥವಾ ದರ್ಶನ್ಗೆ ಸಂಬಂಧಪಟ್ಟಂತಹ ರೆಸಾರ್ಟು, ದರ್ಶನ್ ಹೋಗ್ತಾ ಇದ್ದಂತಹ ಪಬ್ ಅಲ್ಲ ಅನ್ನೋದನ್ನ ಇವ್ರು ಅರ್ಥ ಮಾಡ್ಕೊಳ್ಬೇಕನ್ಸುತ್ತೆ. ಯಾರಂದ್ರೆ ಅವರು ಹೋಗಿ ದರ್ಶನ್ನ ನೋಡಬೇಕು ಅಂದ ತಕ್ಷಣ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಡೋದಕ್ಕೆ ಅವರು ಪೊಲೀಸ್ನವರು, ಜೈಲಧಿಕಾರಿಗಳು ಅನ್ನೋದನ್ನ ಇವರು ಅರ್ಥ ಮಾಡ್ಕೊಳ್ಬೇಕು. ಸ್ವಲ್ಪ ಎಜುಕೇಶನ್ ಕೊರತೆ ಇದೆ ಅಂತ ಅನ್ಸುತ್ತೆ. ನಮ್ಗೆ ಅವ್ರು ಒಳ್ಳೆ ಕೆಲಸ ಸಂಘದಲ್ಲಿ ನಮ್ಮ ಬಾಸು ಒಳ್ಳೆಯವರು. ಓಪನ್ ಮಾಡ್ತಾರೆ ನಮ್ಗೆ ಅವ್ರು ಒಳ್ಳೆ ಕೆಲಸ ನೋಡಿ, ಟ್ಯಾಟು ಹಾಕಿಸ್ಕೊಂಡಿದೀವಿ, ನಮ್ಮ ಬಾಸು ಯಾರು ಅಂತೆಲ್ಲ ಕೇಳ್ತಾ ಇದ್ದಾರೆ, ಜೈ ಅಂತ ಇದ್ದಾರೆ. ಬಟ್ ಅದೇ ಕೊಲೆ ಆರೋಪಿಗೆ ಜೈ ಅನ್ನೋ ಮನಸ್ಥಿತಿ ಬಗ್ಗೆ ಇಲ್ಲಿ ಪ್ರಶ್ನೆ ಬರ್ತಾ ಇದೆ. ಮತ್ತೆ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಾರೆ ದರ್ಶನ್ ಅವರು. ಯಾವುದೋ ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿಲ್ಲ. ಪರಪ್ಪನ ಅಗ್ರಹಾರ ಅನ್ನೋದು ಜೈಲು, ಮನಪರಿವರ್ತನೆಯ ಕೇಂದ್ರ, ಅದು ರೆಸಾರ್ಟ್ ಅಲ್ಲ. ಅಥವಾ ದರ್ಶನ್ ಅವರು ಹೋಗ್ತಾ ಇದ್ರಲ್ಲ ಪಬ್ಬು, ಸ್ಟೋನಿ ಬ್ರೂಕ್ಸ್, ಅದಲ್ಲ ಅನ್ನೋದು ಇವ್ರಿಗೆ ಯಾರಾದ್ರೂ ಅವ್ರ ಭಾಷೆಲೇ ಅರ್ಥ ಮಾಡಿಸ್ಬೇಕು ಅಂತ ಅನ್ಸುತ್ತೆ. ಅಲ್ಲಿ ಹೋಗ್ಬಿಟ್ಟು ಜೈಕಾರ ಆಗ್ತಾ ಇದಾರೆ ನೋಡಿ. ನಾವೊಂದು ಗಾಡಿ ಓಡಿಸ್ತೀವಿ ಸರ್. ದರ್ಶನ್ ಅಭಿಮಾನಿ ಆಗಿದ್ರಿ? ಒಂದು 15 ವರ್ಷದಿಂದ ಇದ್ದೀನಿ ಸರ್. ಬೇಜಾರಾಯಿತು. ನಮ್ಮ ಬಾಸು ಇಂಥದ್ದೆಲ್ಲ ಮಾಡೋಕ್ಕೆ ಹೋಗಲ್ಲ. ಅವರು ಆಕ್ಚುಲಿ ಅವ್ರ ಹುಡುಗರು ಈ ಥರ ಮಾಡಿದಾರಂತ ನಮ್ಮ ಬಾಸ್ ಹೆಸರು ಬಂದಿದೆ. ಈಗ ನಾವು ನೋಡಿಲ್ಲ, ನಮಗೂ ಗೊತ್ತಿಲ್ಲ. ನಾವು ಅಲ್ಲಿದ್ದೀವಿ. ನಮ್ಮ ಬಾಸ್ ನಾವು ಫೋನ್ ಇರುತ್ತಲ್ಲ, ಫೋನಲ್ಲಿ ನೋಡ್ತಾ ಇರ್ತೀವಲ್ಲ. ಅವರು ಕೆಲವೊಬ್ಬ ಒಂದು ಕಡೆ ಮಂಡ್ಯದಲ್ಲಿ ನಮ್ಮ ಬಾಸಿಗೆ ಚಪ್ಪಲಿ ತಂದು ಹೊಡೆದ್ರು ಆ ಬ್ಯಾನರ್ಗೆಲ್ಲ.